ಸೈತಾನನು ನಮ್ಮನ್ನು ಪಾಪದಲ್ಲಿ ಬೀಳಿಸ್ಲಿಕ್ಕೋಸ್ಕರ, ಪಾಪದಲ್ಲಿ ತಳ್ಳಿಕ್ಕೋಸ್ಕರ ಉಪಯೋಗಿಸುವ 3 ರೀತಿಯ ಶೋಧನೆಗಳು ಯಾವುದು ಜೀವನದಲ್ಲಿ ಎಂಬುದನ್ನು ನಾವು ಧ್ಯಾನ ಮಾಡುವ. ಯಾಕೆ ದೇವರು ಒಳ್ಳೆಯದ್ರ ಕೆಟ್ಟದ್ರ ಅರಿವನ್ನು ಮೂಡಿಸುವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಆಜ್ಞೆ ಕೊಟ್ಟರು, ಅದನ್ನು ಯಾಕೆ ನಿಷೇಧಿಸಿದ್ರು ಎಂಬುದಾಗಿ. ನಮಗೆ ಇರುವ ಸ್ಥಾನಮಾನ ಈ ಲೋಕ ಕೊಡುವಂಥದ್ದು ಟೆಂಪರರಿ ಆದದ್ದು. ದೇವರಿಂದ ಬರುವ ಸ್ಥಾನಮಾನ ಅದು ಶಾಶ್ವತವಾದದ್ದು. ಸೊ ನಮಗೆ ಜನರು ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು, ನಮಗೆ ಪೊಸಿಷನ್ ಇರಬೇಕು, ನಮಗೊಂದು ಅಧಿಕಾರ ಇರಬೇಕು ಎಂಬುದಾಗಿ ಜನರು ಬೇರೆ ಬೇರೆ ರೀತಿಯಲ್ಲಿ ಬಯಸ್ತಾರೆ. ಅದನ್ನು ಪಡಿಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಪಾಪದ ಸಂಗತಿಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರನ ಹೃದಯದಲ್ಲಿ ಹಾಕಿದ ವಿಷಯ ಜೀವನದ 3 ಶೋಧನೆಗಳು, 3 ಟೆಂಪ್ಟೇಷನ್ಸ್ ಆಫ್ ಲೈಫ್. ನಾವು ವಾಕ್ಯ ಭಾಗವನ್ನು ಧ್ಯಾನಿಸಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ತಂದೆ ಸ್ವಾಮಿ, ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯ ಧ್ಯಾನಿಸಲಿಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಸ್ವಾಮಿ ತಂದೆ, ನೀವು ನಮ್ಮೊಂದಿಗೆ ಮಾತನಾಡಿ ರಾಜ. ಅಪ್ಪ, ಈ ಸಂದೇಶ ಕೇಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅವರನ್ನು ಸ್ಪರ್ಶಿಸಿ. ಪವಿತ್ರ ಆತ್ಮ ದೇವರೆಲ್ಲವರನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳಿ, ನಿಮ್ಮ ಜನರನ್ನು ಆಳ್ವಿಕೆ ಮಾಡಿ ಅಪ್ಪ. ನಿಮ್ಮ ವಾಕ್ಯಗಳು ಅವರ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಅಪ್ಪ. ಸ್ವಸ್ಥತೆ, ಬಿಡುಗಡೆಗಳನ್ನು ಉಂಟು ಮಾಡಲಿ ದೇವ. ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ಜೀವನದ 3 ಶೋಧನೆಗಳು, 3 ಟೆಂಪ್ಟೇಷನ್ಸ್ ಆಫ್ ಲೈಫ್. ಪ್ರಿಯರೇ, ಸೈತಾನನು ನಮ್ಮನ್ನು ಪಾಪದಲ್ಲಿ ಬೀಳಿಸ್ಲಿಕ್ಕೋಸ್ಕರ, ಪಾಪದಲ್ಲಿ ತಳ್ಳಿಕ್ಕೋಸ್ಕರ ಉಪಯೋಗಿಸುವ 3 ರೀತಿಯ ಶೋಧನೆಗಳು ಯಾವುದು ಜೀವನದಲ್ಲಿ ಎಂಬುದನ್ನು ನಾವು ಧ್ಯಾನ ಮಾಡುವ. ನಾವು ಆದಿಯಲ್ಲಿ ನಾವು ನೋಡುವಾಗ ಹೇಗೆ ಪಾಪ ಮನುಕುಲದೊಳಗೆ, ಮನುಷ್ಯನ ಜೀವಿತದೊಳಗೆ, ಆದಮ ಮತ್ತು ಅವ್ವಳ ಜೀವಿತದೊಳಗೆ ಬಂದವು ಎಂಬುದನ್ನು ನಾವು ಧ್ಯಾನಿಸುವಾಗ ನಮಗೆ ಅದರ ಅರಿವು ಗೊತ್ತಾಗ್ತದೆ. ಅದೇ ರೀತಿಯ ಶೋಧನೆಗಳನ್ನು ಇಂದೂ ಕೂಡ ಸೈತಾನನು ತಂದು ಹಾಕಿ ಪಾಪದ ಜೀವಿತಕ್ಕೆ ಮನುಷ್ಯರನ್ನು ತಳ್ಳುತ್ತಾ ಇದ್ದಾರೆ. ಸೊ ಆ ವಿಷಯವನ್ನು ನಾವು ಧ್ಯಾನ ಮಾಡುವ. ಸೊ ಆದಿಯಲ್ಲಿ ನಾವು ನೋಡುವಾಗ ದೇವರು ಮನುಷ್ಯರನ್ನು ಉಂಟು ಮಾಡಿದರು, ಆದಮನ ಅವ್ವನನ್ನು ಉಂಟು ಮಾಡಿ ಏದೆನ್ ತೋಟದಲ್ಲಿಟ್ಟರು. ಅಲ್ಲಿ ಅನೇಕ ಜಾತಿಯ ಮರದ ಹಣ್ಣುಗಳಿದ್ದು ಅವರಿಗೆ ತಿನ್ನಲಿಕ್ಕೋಸ್ಕರ. ಏದೆನ್ ತೋಟದ ಮಧ್ಯದಲ್ಲಿ ದೇವರು 2 ಮರಗಳನ್ನಿಟ್ಟರು, ಒಳ್ಳೆಯದರು ಕೆಟ್ಟದ್ದು ಅರಿವನ್ನು ಮೂಡಿಸುವ ಮರ ಮತ್ತು ಜೀವದಾಯಕ ವೃಕ್ಷದ ಮರ ಎಂಬುದಾಗಿ. ಸೊ ಆನಂತರ ದೇವರು ಆಜ್ಞೆಯನ್ನು ಕೊಟ್ಟರು, ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ಬೋದು, ಆದರೆ ಒಳ್ಳೆಯದರ ಕೆಟ್ಟದ ಅರಿವನ್ನು ಮೂಡಿಸುವ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬ ಆಜ್ಞೆಯನ್ನು ದೇವರು ಕೊಟ್ಟರು. ಆದಿಕಾಂಡ 2ನೇ ಅಧ್ಯಾಯದ 16 ಮತ್ತು 17ನೇ ವಚನ ಓದುವ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಹರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ. ಸೊ ಈಗ ದೇವರು ಆಜ್ಞೆಯನ್ನು ಕೊಡ್ತಾರೆ, ಒಳ್ಳೆಯದರ ಕೆಟ್ಟದರ ಅರಿವನ್ನು ಮೂಡಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಆಜ್ಞೆ ಕೊಡ್ತಾರೆ. ಈಗ ಕೆಲವರಿಗೆ ಈ ಬಗ್ಗೆ ಮನಸ್ಸಿನಲ್ಲಿ ಆಲೋಚನೆ, ಪ್ರಶ್ನೆಗಳಿರ್ಬೋದು. ಯಾಕೆ ದೇವರು ಒಳ್ಳೆಯದರು ಕೆಟ್ಟದರು ಅರಿವನ್ನು ಮೂಡಿಸುವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಆಜ್ಞೆ ಕೊಟ್ಟರು, ಅದನ್ನು ಯಾಕೆ ನಿಷೇಧಿಸಿದ್ರು ಎಂಬುದಾಗಿ. ಕೆಲವರಿಗೆ ಇರ್ಬೋದು, ಒಳ್ಳೆಯದು ಕೆಟ್ಟದ್ದು ಗೊತ್ತಾದರೆ ಒಳ್ಳೆಯದಲ್ಲ ಎಂಬುದಾಗಿ ಕೆಲವರ ಅನಿಸಿಕೆ ಇರಬಹುದು. ಆದರೆ ಈ 2 ಮರಗಳು, ಒಳ್ಳೆಯದರು ಕೆಟ್ಟದ ಅರಿವನ್ನು ಮೂಡಿಸುವ ಮರ ಮತ್ತು ಜೀವದಾಯಕ ವೃಕ್ಷ, 2 ಸಂಗತಿಗಳನ್ನು ರೆಪ್ರೆಸೆಂಟ್ ಮಾಡ್ತದೆ. ಏನಂತ ಹೇಳಿದರೆ, ಒಳ್ಳೆಯದರ ಕೆಟ್ಟದ ಅರಿವನ್ನು ಮೂಡಿಸುವ ಮರ ಅಂತ ಹೇಳಿದರೆ ಈ ಲೋಕವನ್ನು ರೆಪ್ರೆಸೆಂಟ್ ಮಾಡ್ತದೆ. ಜೀವದಾಯಕ ವೃಕ್ಷ ಅದು ದೇವರನ್ನು ರೆಪ್ರೆಸೆಂಟ್ ಮಾಡ್ತದೆ, ದೇವರ ಅನುರೂಪವಾಗಿ ರೆಪ್ರೆಸೆಂಟ್ ಮಾಡ್ತದೆ. ಸೊ ಇಲ್ಲಿ ಒಳ್ಳೆಯದರ ಕೆಟ್ಟದ ಅರಿವು ಅಂತ ಹೇಳಿದರೆ ಈ ಲೋಕ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಸ್ತದೆ, ಅದರ ಅರಿವು ಅಂದರೆ ಇಹಲೋಕ ಜ್ಞಾನ. ಸೊ ಬೇಸಿಕಲಿ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ, ಯಾವುದು ಒಳ್ಳೆಯದು ಕೆಟ್ಟದ್ದು ಎಂಬುದು ದೇವರು ಯಾವುದನ್ನು ಹೇಳ್ತಾರೆ ಅದು ನಮಗೆ ಇಂಪಾರ್ಟೆಂಟ್. ಸೊ ನಮಗೆ ದೈವಿಕ ಜ್ಞಾನ ಬೇಕು. ದೇವರು ಯಾವುದನ್ನು ಒಳ್ಳೆಯದು ಅಂತ ಹೇಳ್ತಾರೆ ಅದು ಒಳ್ಳೆಯದು, ದೇವರು ಯಾವುದನ್ನು ಕೆಟ್ಟದ್ದು ಹೇಳ್ತಾರೆ ಅದು ಕೆಟ್ಟದ್ದು. ಸೊ ನಾವು ನಮಗೆ ಬೇಕಾದ ಜ್ಞಾನಕ್ಕೋಸ್ಕರ ನಾವು ದೇವರನ್ನು ಡಿಪೆಂಡ್ ಆಗಬೇಕು, ಈ ಲೋಕವನ್ನು ಅಲ್ಲ. ಈ ಲೋಕ ಯಾವುದನ್ನು ಒಳ್ಳೆಯದು ಯಾವುದನ್ನು ಕೆಟ್ಟದ್ದು ಅಂತ ಹೇಳ್ತದೆ ಅದನ್ನು ನಾವು ಡಿಪೆಂಡ್ ಆಗಿ ಅದನ್ನು ಹಿಂಬಾಲಿಸಿ ಇಹಲೋಕ ಜ್ಞಾನದ ಮೂಲಕ ನಾವು ಜೀವಿಸಬಾರದು ಎಂಬುದು ದೇವರ ಉದ್ದೇಶವಾಗಿತ್ತು.
ಎರಡನೇದಾಗಿ ನಾವು ನೋಡುವಾಗ ದೇವರು ಯಾಕೆ ಆ 2 ಮರವನ್ನು ನೆಟ್ಟರು ಅಂದರೆ ಈಗ ಇಹಲೋಕ ಜ್ಞಾನವನ್ನು ಹುಟ್ಟಿಸುವ ಮರವನ್ನು ಇಡಲೇಬಾರ್ದಿತ್ತಲ್ಲ ಎಂಬುದಾಗಿ ಅನೇಕರು ಎಣಿಸಬಹುದಿತ್ತು. ದೇವರು ಆ 2 ಮರಗಳನ್ನು ನೆಟ್ಟರು ಎಂದರೆ ದೇವರು ಮನುಷ್ಯನಿಗೆ ಆಯ್ಕೆಯನ್ನು ಕೊಟ್ಟರು. ಇಟ್ಸ್ ಅ ಫ್ರೀ ವಿಲ್. ನಮಗೆ ನಮ್ಮದನ್ನೇ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ದೇವರು ಕೊಟ್ಟರು. ಸೊ ದೇವರು ನಮ್ಮನ್ನು ಆರಿಸಿದ್ದಾರೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ಆದರೆ ದೇವರು ಸಹ ಬಯಸ್ತಾರೆ, ನಾವು ಸಹ ಅವರನ್ನು ಆಯ್ಕೆ ಮಾಡ್ತೇವೆ, ಅವರನ್ನು ಬಯಸ್ತೇವೆ ಅಂದರೆ ಯಾಕೆಂದರೆ ಜೀವದಾಯಕ ವೃಕ್ಷ ಎನ್ನುವಂಥದ್ದು ಅದು ದೇವರನ್ನೇ ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಆದರೆ ಇಲ್ಲಿ ನಾವು ನೋಡುವಾಗ ದೇವರು ನಮಗೆ ಯಾವಾಗಲೂ ಕೂಡ ಫ್ರೀ ವಿಲ್ ಕೊಡ್ತಾರೆ, ನಮ್ಮ ಆಯ್ಕೆ, ಚಾಯ್ಸ್ ಇಸ್ ಅವರ್ಸ್. ಸೊ ಅದಕ್ಕಾಗಿ 2 ಮರಗಳನ್ನು ನೆಟ್ಟರು. ಇಲ್ಲಿ ನಾವು ನೋಡುವಾಗ ಸೈತಾನನು ಸರ್ಪದೋಪಾದಿಯಲ್ಲಿ ಬಂದು ಅವುಗಳನ್ನು ಪಾಪಕ್ಕೋಸ್ಕರ ಪ್ರೇರೇಪಿಸುವಾಗ ದೇವರು ಯಾವ ಮಾತನ್ನು ಹೇಳಿದ್ರು, ಯಾವ ಆಜ್ಞೆಯನ್ನು ಕೊಟ್ಟರು ಅದಕ್ಕೆ ಅವಿಧೇಯರಾಗುವಂತೆಯೇ ಅವರನ್ನು ಪ್ರೇರೇಪಿಸಿತು. ಅವರಿಗೆ ಒಳ್ಳೆಯದರ ಕೆಟ್ಟದ ಅರಿವನ್ನು ಮೂಡಿಸುವ ಮರದ ಹಣ್ಣನ್ನು ತಿನ್ನಲಿಕ್ಕೆ ಹೇಳುವಾಗ ಸೈತಾನನ ಉದ್ದೇಶ ಏನಂದರೆ ದೇವರ ಆಜ್ಞೆಗೆ ನಾವು ಅವಿಧೇಯರಾಗಿ ಬದುಕಬೇಕು, ಅದನ್ನು ಬ್ರೇಕ್ ಮಾಡಬೇಕು ಎಂಬುದೇ ಸೈತಾನನ ಉದ್ದೇಶ. ಅದು ಇಂದು ಕೂಡ ಸೈತಾನನ ಯೋಜನೆಗಳು ಹಾಗೇ ಆಗಿದೆ. ಸೊ ಇಲ್ಲಿ ನಾವು ನೋಡುವಾಗ ಹವ್ವಳು ಹೇಗೆ ಅವಳು ಟೆಂಪ್ಟೇಷನಿಗೆ, ಆ ಪ್ರಲೋಭನೆಗೆ ಒಳಗಾದಲು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ಧ್ಯಾನ ಮಾಡುವ. ಯಾವುದು ಅವಳನ್ನು ಟೆಂಪ್ಟ್ ಮಾಡಿತು, ಡಿಸೀವ್ ಮಾಡಿತು, ವಂಚಿಸುವಂತೆ ಮಾಡಿತು, ಹಣ್ಣನ್ನು ತಿನ್ನುವ ಹಾಗೆ ದೇವರ ಆಜ್ಞೆ ಇದ್ದರೂ ಕೂಡ. ಸೊ ಅಲ್ಲಿ ನಾವು ನೋಡುವ ಆದಿಕಾಂಡ 3ನೇ ಅಧ್ಯಾಯದ 6ನೇ ವಚನವನ್ನು, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಎಂಬುದಾಗಿ. ಸೊ ಇಲ್ಲಿ 3 ಸಂಗತಿಯನ್ನು ನಾವು ನೋಡ್ತೇವೆ. ಯಾಕೆ ಹವ್ವಳು ಹಣ್ಣನ್ನು ತಿಂದಳೆಂಬುದಾಗಿ. ಅದು ತಿನ್ನುವುದಕ್ಕೆ ಉತ್ತಮವಾಗಿಯೂ, ಎರಡನೇದಾಗಿ ನೋಡುವುದಕ್ಕೆ ರಮ್ಯವಾಗಿಯೂ, ಮೂರನೇದಾಗಿ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಎಂಬುದಾಗಿ. ಸೊ 3 ಟೆಂಪ್ಟೇಷನ್ಸ್, 3 ವಿಧವಾದ ಟೆಂಪ್ಟೇಷನಿಗೆ ಒಳಗಾದಲು. ತಿನ್ನುವುದಕ್ಕೆ ಉತ್ತಮವಾಗಿ, ನೋಡುವುದಕ್ಕೆ ರಮ್ಯವಾಗಿ, ಮೂರನೇದಾಗಿ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂಬುದಾಗಿ ತಿಂದಳು ಎಂಬುದಾಗಿ. ಈ 3 ವಿಷಯಗಳು ಆ ಜೀವನದ 3 ಶೋಧನೆಗಳ 3 ಭಾಗಗಳಾಗಿವೆ. ಸೊ ಅದು ನಾವು 1ನೇ ಯೋಹಾನ 2ನೇ ಅಧ್ಯಾಯದ 15 ಮತ್ತು 17ನೇ ವಚನದಲ್ಲಿ ನಾವು ನೋಡುವ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಂಬ ಈ ಲೋಕದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ. ಶರೀರದ ಆಶೆ, ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ. ಸೊ ಈ 3 ಸಂಗತಿಗಳು, 3 ಭಾಗ, 3 ಶೋಧನೆಗಳು. ಸೊ ಈ 3 ವಿಷಯಗಳು, ಈ 3 ಸಂಗತಿಗಳಲ್ಲಿ ನಾವು ಧ್ಯಾನ ಮಾಡ್ತೇವೆ. ಹೇಗೆ ಹವ್ವಳು ಶೋಧನೆಗಳಾಗಲು. 1, ತಿನ್ನುವುದಕ್ಕೆ ಉತ್ತಮವಾಗಿಯೂ ಅಂದರೆ ಶರೀರದ ಆಶೆ, ಲಸ್ಟ್ ಆಫ್ ಫ್ಲೆಶ್. ನೋಡುವುದಕ್ಕೆ ರಮ್ಯವಾಗಿಯೂ, ಕಣ್ಣಿನ ಆಶೆ, ಲಸ್ಟ್ ಆಫ್ ಐಸ್. ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಅಂದರೆ ಬದುಕು ಬಾಳಿನ ಡಂಬ, ಇಂಗ್ಲಿಷ್ನಲ್ಲಿ ಪ್ರೈಡ್ ಆಫ್ ಲೈಫ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಈ 3 ವಿಷಯಗಳನ್ನು ಸ್ವಲ್ಪ ಧ್ಯಾನ ಮಾಡುವ. ಮೊದಲನೇದಾಗಿ ಶರೀರದ ಆಶೆ. ನಾವು 3 ಶೋಧನೆಗಳು, ಸೊ ನಾವು ಹೋಗ್ತಿರೋ ಎಲ್ಲ ಟೆಂಪ್ಟೇಷನ್ಗಳು ಈ ಮೂರರ ಒಳಗಿದೆ. 1 ಶರೀರದ ಆಶೆ, 2ನೇದು ಕಣ್ಣಿನ ಆಶೆ, 3ನೇದು ಬದುಕು ಬಾಳಿನ ಡಂಬ. ಹಲ್ಲೆಲೂಯಾ. ಸೊ ಮೊದಲಿಗೆ ಶರೀರದ ಆಶೆ, ಲಸ್ಟ್ ಆಫ್ ಫ್ಲೆಶ್. ಸೊ ಗಲಾತ್ಯ 5ನೇ ಅಧ್ಯಾಯದ 19ನೇ ವಚನವನ್ನು ನಾವು ನೋಡುವ, ಯಾವುದೆಲ್ಲ ಶಾರೀರ ಭಾವದ ಕರ್ಮಗಳು, ಯಾವುದೆಲ್ಲ ಶಾರೀರಿಕವಾದ ನಮಗಿರುವ ಟೆಂಪ್ಟೇಷನ್ಗಳು ಎಂಬುದನ್ನು ನಾವು ಧ್ಯಾನ ಮಾಡುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ಒಂದು ದೊಡ್ಡ ಲಿಸ್ಟ್ ನೋಡ್ತೇವೆ. ಶರೀರ ಭಾವದ ಕರ್ಮಗಳು, ಕಾರ್ನಲ್ ನೇಚರ್, ಶರೀರಾಧೀನ ಸ್ವಭಾವಗಳು, ಅದು ಯಾವುದೆಲ್ಲ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ಈಗ ನಾವು ನೋಡಿದ್ದೇವೆ. ಇದೆಲ್ಲ ವಿಷಯಗಳನ್ನು ಸೈತಾನನು ಉಪಯೋಗಿಸಿ ಮನುಷ್ಯನಲ್ಲಿ ತಂದಾಕಿ ಪಾಪವನ್ನು ಪ್ರೇರೇಪಿಸ್ತಾನೆ. ಸೊ ಶರೀರದ ಆಶೆ. ಎರಡನೇದಾಗಿ ಕಣ್ಣಿನ ಆಶೆ, ಲಸ್ಟ್ ಆಫ್ ಐಸ್. ಈ ಲೋಕದ ಐಶ್ವರ್ಯ, ಸುಖ, ಭೋಗದ ಜೀವಿತ. ಸೊ
ಸೈತಾನನು ಈ ಆಶೆ ತೋರಿಸಿ ಕೆಟ್ಟ ಕಾರ್ಯಕ್ಕೆ, ಪಾಪಕ್ಕೆ ಒಬ್ಬನನ್ನು ಪ್ರೇರೇಪಿಸುವವರಾಗಿದ್ದಾರೆ. ಸೊ ನಮ್ಮ ಜೀವಿತದಲ್ಲಿ ನಾವು ಕಂಡದ್ದು ಇದು ನನಗೆ ಬೇಕು, ಅದು ನನಗೆ ಬೇಕು, ಆಶೆಗಳು, ದುರಾಶೆಗಳು. ಸೊ ಇದು ಮನುಷ್ಯನನ್ನು ಪಾಪಕ್ಕೆ ಪ್ರೇರೇಪಿಸ್ತದೆ. ಸೊ ಅನೇಕ ಸಂಗತಿಗಳನ್ನು ನೋಡುವಾಗ ನಮಗೆ ಸಹ ನಮ್ಮ ಹತ್ರ ಸಹ ಅಂಥದ್ದು ಇರಬೇಕು, ನಮಗೆ ಸಹ ಅಂಥದ್ದು ಬೇಕು ಎಂಬ ಆಶೆಗಳನ್ನು ಹುಟ್ಟಿಸುವಂಥದ್ದು. ಸೊ ಕಣ್ಣಿನ ಆಶೆ, ಲಸ್ಟ್ ಆಫ್ ಐಸ್. ನಾವು ಮೂರನೇದಾಗಿ ನಾವು ನೋಡುವ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು, ಪ್ರೈಡ್ ಆಫ್ ಲೈಫ್ ಅಥವಾ ಬದುಕು ಬಾಳಿನ ಡಂಬ ಎಂಬುದಾಗಿ. ಸೊ ಇದನ್ನು ನಾವು ಅನೇಕ ಬಾರಿ ನಾವು ನೋಡುವಾಗ ಜ್ಞಾನಕ್ಕೆ ಅಪೇಕ್ಷಿಸತಕ್ಕದ್ದು ಅಂತ ಹೇಳಿದ್ರೆ, ಈ ಹಣ್ಣನ್ನು ತಿಂದರೆ ನನಗೆ ಜ್ಞಾನ ಬರ್ತದೆ, ನನಗೆ ಏನೋ ಒಂದು ಸಿಗ್ತದೆ, ನನಗೆ ಏನೋ ಒಂದು ಸ್ಥಾನಮಾನ ಸಿಗ್ತದೆ, ನನಗೆ ಏನೋ ಒಂದು ಪೊಸಿಷನ್ ಸಿಕ್ಕಿದೆ, ಇದು ಒಂದು ನನ್ನ ಜೀವಿತದಲ್ಲಿ ಇದ್ದರೆ ಎಂಬುದಾಗಿ. ಸೊ ಹೇಗೆ ಕಣ್ಣಿನ ಆಶೆಗಳಲ್ಲಿ ನೋಡಿದ ಸಂಗತಿಗಳನ್ನು ಬಯಸುವ ಡಿಸೈರ್ ಬರ್ತದೋ, ಅದನ್ನು ಪಡೆಯುವ ಡಿಸೈರ್ ಬರ್ತದೋ, ಅದೇ ರೀತಿಯಲ್ಲಿ ಇದರಲ್ಲಿ ಏನಂದರೆ, ನಾನು ಅದನ್ನು ಪಡ್ಕೊಂಡ್ರೆ, ಇದೊಂದು ನನ್ನ ಹತ್ರ ಇದ್ದರೆ ನನಗೊಂದು ಪೊಸಿಷನ್ ಇರ್ತದೆ, ನನಗೊಂದು ಈ ಸಮಾಜದಲ್ಲಿ ಸ್ಟೇಟಸ್ ಇರ್ತದೆ ಎಂಬುದಾಗಿ ಜನರು ಬಯಸಿ ಅಂಥ ಶೋಧನೆಗೆ ಒಳಗಾಗಿ ಪಾಪಕ್ಕೆ ಒಳಗಾಗ್ತಾರೆ. ಅದನ್ನು ಪಡಿಲಿಕ್ಕೋಸ್ಕರ ನಾನಾ ಕೃತ್ಯಗಳನ್ನು ಮಾಡ್ತಾರೆ, ನಾನಾ ಕಾರ್ಯಗಳಿಗೆ ಇಳಿತಾರೆ. ಸೊ ನಮಗೆ ಒಂದು ಗುರುತಿಸುವಿಕೆ ಇರ್ತದೆ, ನಮ್ಮನ್ನು ಯಾರು ತಿರಸ್ಕಾರ ಮಾಡೋದಿಲ್ಲ, ನಮ್ಮನ್ನು ಯಾರು ನೆಗ್ಲೆಕ್ಟ್ ಮಾಡೋದಿಲ್ಲ. ಕೆಲವೊಮ್ಮೆ ದೊಡ್ಡ ಮನೆ ಅಥವಾ ದೊಡ್ಡ ಕಾರುಗಳು, ಬಟ್ಟೆಗಳು ಎಲ್ಲೊಮ್ಮೆ ಸ್ಟೇಟಸ್ ಸಿಂಬಲ್ ಆಗಿರ್ತದೆ. ಅಂದರೆ ನಮ್ಮ ಹತ್ರ ಇದೊಂದು ಇದ್ದರೆ, ನಾವು ಇದನ್ನು ಪಡ್ಕೊಂಡಿದ್ರೆ ನಮಗೆ ಜನರು ಸನ್ಮಾನ ಕೊಡ್ತಾರೆ, ನಮ್ಮನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಎಂಬುದಾಗಿ ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸಾಲಗಳನ್ನು ಮಾಡಿಕೊಳ್ತಾ ಬೇರೆ ಬೇರೆ ರೀತಿಯ ಶೋಧನೆಗಳಿಗೆ, ಪಾಪದ ಸಂಗತಿಗಳಿಗೆ ಜನರು ಬಿದ್ದೋಗ್ತಾರೆ ಅದನ್ನು ಪಡಿಲಿಕ್ಕೋಸ್ಕರ. ಅಲ್ಲಿ ನಾವು ನೋಡ್ತೇವೆ, ನಮಗೆ ಇರುವ ಸ್ಥಾನಮಾನ ಈ ಲೋಕ ಕೊಡುವಂಥದ್ದು ಟೆಂಪರರಿ ಆದದ್ದು, ದೇವರಿಂದ ಬರುವ ಸ್ಥಾನಮಾನ ಅದು ಶಾಶ್ವತವಾದುದು. ಲೂಕ 16ನೇ ಅಧ್ಯಾಯದ 15ನೇ ವಚನ. ಆಗ ಆತನವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯವನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠನೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಎಂಬುದಾಗಿ. 1 ಥೆಸಲೋನಿಕ 2ನೇ ಅಧ್ಯಾಯದ 6ನೇ ವಚನ. ಇದಲ್ಲದೆ ನಾವು ಕ್ರಿಸ್ತನ ಅಪೊಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ನೋಡಲು ಅಪೇಕ್ಷಿಸುವವರಾಗಿಲ್ಲ ಎಂಬುದಾಗಿ. ಸೊ ನಮಗೆ ಜನರು ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು, ನಮಗೆ ಪೊಸಿಷನ್ ಇರಬೇಕು, ನಮಗೊಂದು ಅಧಿಕಾರ ಇರಬೇಕು ಎಂಬುದಾಗಿ ಜನರು ಬೇರೆ ಬೇರೆ ರೀತಿಯಲ್ಲಿ ಬಯಸ್ತಾರೆ. ಅದನ್ನು ಪಡಿಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಪಾಪದ ಸಂಗತಿಗಳನ್ನು ಮಾಡ್ತಾರೆ. ಸೊ ಇದು 3 ಶೋಧನೆ: ಅಧಿಕಾರದ ದಾಹ, ಸ್ಥಾನಮಾನದ ದಾಹ, ಇದು 3ನೆಯ ಶೋಧನೆ. ಸೊ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು ಡಿಸೈರೇಬಲ್, ಪ್ರೈಡ್ ಆಫ್ ಲೈಫ್, ಬದುಕು ಬಾಳಿನ ಡಂಬ, ಈ ಲೋಕದ ಸ್ಥಾನಮಾನಗಳು. ಸೊ 2ನೇದಾಗಿ ನಾವು ನೋಡಿದ್ವಿ ಕಣ್ಣಿನ ಆಶೆ, ನಮ್ಮ ಹತ್ರ ಸಹ ಅದು ಇರಬೇಕು, ನಮಗೆ ಸಹ ಅದು ಬೇಕು ಎಂಬ ಆಶೆಗಳು. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆಶೆಯು ಬಸುರಾಗಿ ಪಾಪವನ್ನು ಇರ್ತದೆ, ಪಾಪವು ಬಸುರಾಗಿ ಮರಣವನ್ನು ಹಡಿತದೆ ಎಂಬುದಾಗಿ. ನಾವು ಮೊದಲನೇದ ಭಾಗ ನೋಡಿದ್ದೇವೆ ಶರೀರದ ಆಶೆ, ಈ ಶರೀರದ ಭಾವ, ಇದು ಬಯಸುವ ಸಂಗತಿಗಳು, ಅದು ಆತ್ಮನ ಸಂಗತಿಗಳಿಗೆ ವಿರುದ್ಧವಾಗಿರುವಂಥದ್ದು, ಕಾರ್ನಲ್ ನೇಚರ್. ಸೊ ಇಲ್ಲಿ ಆದಾಮನು ನೋಡುವಾಗ, ಮೊದಲನೇ ಆದಾಮನು ಈ ಎಲ್ಲ ಪಾಪಗಳಲ್ಲಿ ಬಿದ್ದು ಹೋದ, ಈ 3 ಶೋಧನೆಗಳಲ್ಲಿ ಅವನು ಬಿದ್ದು ಹೋದ, ಅವನು ಪಾಪಕ್ಕೆ ಒಳಗಾದ. ಆದರೆ ನಾವು ನೋಡುವಾಗ ಕಡೆಯ ಆದಾಮನು, ನಾವು ನೋಡುವಾಗ ಯೇಸು ಕ್ರಿಸ್ತನು ಈ ಎಲ್ಲ 3 ಶೋಧನೆಗಳನ್ನು ಜಯಿಸಿದನು. ಹಲ್ಲೆಲೂಯಾ. ಅಲ್ಲಿ ಆದಾಮನು ಅವನ ಶೋಧನೆಗಳಿಗಾಗಿ ಹಣ್ಣನ್ನು ತಿಂದು ದೇವರ ಮಹಿಮೆಯನ್ನು ಕಳ್ಕೊಂಡು, ಆದರೆ ಯೇಸು ಸ್ವಾಮಿ ಇಲ್ಲಿ ನೋಡುವಾಗ ಆತನು ಅಡವಿಯಲ್ಲಿ ಉಪವಾಸವಿದ್ದು ಹಸಿದಿರುವಾಗ ಸೈತಾನನ ಬಂದ ಶೋಧನೆಗೊಳಗಾಗಿಸಿದ್ರು. ಅಲ್ಲಿ ಆದಾಮನ ಜೀವಿತದಲ್ಲಿ ನಾವು ನೋಡುವಾಗ, ಆದಾಮನಿಗೆ ಆ ತೋಟದಲ್ಲಿ, ಏದೆನ್ ತೋಟದಲ್ಲಿ ಎಲ್ಲ ಹಣ್ಣುಗಳು ತಿನ್ನಲಿಕ್ಕೆ ಯಥೇಚ್ಛವಾಗಿತ್ತು, ಬೇಕಾದಷ್ಟಿತ್ತು. ಅವನ ಹಸಿವಿಗೆ ಒಳಗಾದಾಗ ಶೋಧನೆಗೆ ಒಳಗಾಗಲಿಲ್ಲ. ಇಲ್ಲಿ ಯೇಸು ಸ್ವಾಮಿಯನ್ನು ನೋಡುವಾಗ ಆತನು ಉಪವಾಸವಿರುವಾಗ, ಅಡವಿಯಲ್ಲಿರುವಾಗ ಶೋಧನೆಗೆ ಒಳಗಾದನು. ಆದರೂ ಕೂಡ ಯೇಸು ಸ್ವಾಮಿ ಆ ಎಲ್ಲ ಶೋಧನೆಗಳನ್ನು ಜಯಿಸಿದರು. ನಾವು ನೋಡುವ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1-13. ಯೇಸು ಪವಿತ್ರ ಆತ್ಮ ಭರಿತನಾಗಿ ಯೊರ್ದನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನೇನು ತಿನ್ನಲಿಲ್ಲ, ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು, ಯೇಸು ಅವನಿಗೆ, ಮನುಷ್ಯನ ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ,
ಎಂದು ಬರೆದದೆ ಎಂದು ಉತ್ತರ ಕೊಟ್ಟನು. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ. ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನಿನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನನ್ನೊಬ್ಬನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು. ಇದಲ್ಲದೆ ಆತನವನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನಿನ್ನ ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು. ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಅದೆಂದು ಹೇಳಿಯದೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಕೂಡ 3 ಶೋಧನೆಗೆ ಒಳಗಾದರು. ಮೊದಲಿಗಾಗಿ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನುವುದಕ್ಕೆ ಪ್ರೇರೇಪಿಸನು, ಶರೀರದ ಆಶೆಗೆ ಪ್ರೇರೇಪಿಸನು. ಯೇಸು ಸ್ವಾಮಿ ಹೇಳಿದರು, ಮನುಷ್ಯನ ರೊಟ್ಟಿಯಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಅಲ್ಲಿ ಯೇಸು ಸ್ವಾಮಿನ ಎತ್ತರಕ್ಕೆ ಕರೆದುಕೊಂಡು ಹೋಗಿ ಲೋಕದ ಸಕಲ ವೈಭವಗಳನ್ನು ತೋರಿಸಿದನು. ಲೋಕದ ಸಂಗತಿಗಳನ್ನು ಯೇಸು ಸ್ವಾಮಿಗೆ ತೋರಿಸಿದ್ರು. ಕಣ್ಣಿನ ಆಶೆ, ಅಲ್ಲಿ ಯೇಸು ಸ್ವಾಮಿ ಅದನ್ನು ಕೂಡ ಜಯಿಸಿದ್ರು. ಅಲ್ಲಿ ಯೇಸು ಸ್ವಾಮಿ ಹೇಳಿದರು, ನನಗೆ ಈ ಲೋಕದ ವೈಭವ ಬೇಡ, ನಾನು ನನ್ನ ದೇವರಿಗೆ ಮಾತ್ರ ನಾನು ಅಡ್ಡ ಬೀಳುವುದು ಅಂತ ಹೇಳಿದರು. ಇದನ್ನು ಪಡೀಲಿಕ್ಕೋಸ್ಕರ ನಾನು ಸೈತಾನ ನಿನಗೆ ಅಥವಾ ನಿನ್ನ ಯೋಜನೆಗಳಿಗೆ, ನಿನ್ನ ವಿಚಾರಗಳಿಗೆ ನಾನು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಮೂರನೇದಾಗಿ ಸೈತಾನ ಹೇಳ್ತಾನೆ, ನೀನು ಇಲ್ಲಿಂದ ಧುಮುಕು, ನಿನಗೆ ದೇವರ ಶಿಖರದೊಳಗೆ ತೆಗೆದುಕೊಂಡು ಹೋಗಿ ಇಲ್ಲಿಂದ ಧುಮುಕು, ನಿನ್ನನ್ನು ಹಿಡಿಯಲು ದೇವದೂತರಿದ್ದಾರಲ್ಲ ಎಂಬುದಾಗಿ ವಾಕ್ಯದಲ್ಲಿ ಇದೆ ಎಂಬುದಾಗಿ ಶೋಧಿಸುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರನ್ನು ಪರೀಕ್ಷಿಸಬಾರದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಎಂಬುದಾಗಿ. ಬೇಸಿಕಲಿ ಸಮ್ಟೈಮ್ ನಮ್ಗೆ ಏನಾಗ್ತದೆ, ನಾವು ಏನೋ ಒಂದು ಅಮೂಲ್ಯರು, ನಾವು ಏನೋ ಒಂದು ಇಂಪಾರ್ಟೆಂಟ್ ಪರ್ಸನ್ ಎಂಬುದನ್ನು ನಮ್ಮ ತಲೆಗೆ ಏರಬಾರದು. ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೇವೆ. ನಾವಾಗಿ ನಮ್ಮ ತಲೆಯಲ್ಲಿ ನಾವು ಏನೋ ಒಂದು ಇಲ್ಲಿ ಇಂಪಾರ್ಟೆಂಟ್, ನಾನು ಏನೋ ಒಂದು ಸನ್ಮಾನಕ್ಕೆ ಯೋಗ್ಯನಾದವನು ಎಂಬುದಾಗಿ ನಮ್ಮ ತಲೆಗೆ ಹತ್ತಬಾರ್ದು. ಪ್ರೈಡ್ ನಮ್ಮ ತಲೆ ಒಳಗೆ ಹೋಗಬಾರ್ದು. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ಎಲ್ಲ ಶೋಧನೆಗಳನ್ನು ದೇವರ ವಾಕ್ಯದ ಮೂಲಕ ಜಯಿಸಿದರು. ಪವಿತ್ರ ಆತ್ಮನ ತಾನೇ ಕೊಡುವ ದೇವರ ವಾಕ್ಯದ ಮೂಲಕ ಆ ವಾಕ್ಯಕ್ಕೆ ವಿಧೇಯ ಆಗುವ ತನ್ನ ಯೋಚನೆ ಭಾಳ ಇಂಪಾರ್ಟೆಂಟ್. ಈ ಎಲ್ಲ ಟೆಂಪ್ಟೇಷನ್ಗಳು ತಲೆಗೆ ಬರುವಾಗ ಶರೀರದ ಆಶೆ, ಕಣ್ಣಿನ ಆಶೆ, ಮತ್ತು ಈ ಬದುಕು ಬಾಳಿನದೆಂಬ ಸ್ಥಾನ ಮಾನ, ಪ್ರೈಡ್ ಆಫ್ ಲೈಫ್, ನಂತರ ಕಣ್ಣಿನ ಆಶೆ, ಅದು ಬೇಕು ಇದು ಬೇಕು ಎಂಬ ಡಿಸೈರ್ಗಳು, ಮತ್ತು ಶಾರೀರಿಕವಾದ ಇಚ್ಛೆಗಳು, ಅಂಥದ್ದು ನಮ್ಮನ್ನು ಆಲೋಚನೆಗಳು, ಥಾಟ್ಗಳು ಬರುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವ, ದೇವರ ಆಲೋಚನೆ, ದೇವರ ಉದ್ದೇಶಗಳಿಗೆ ಜೀವಿಸುವ ಮನೋಭಾವದಿಂದ ಅದನ್ನು ಜಯಿಸಬೇಕು. ಆ ಎಲ್ಲ ಥಾಟ್ ಪ್ರೊಸೆಸನ್ನು ನಾವು ಕೆಡವಿ ಹಾಕಬೇಕು. ನಮ್ಮ ತಲೆಯಲ್ಲಿ ಅದನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಅಂಥ ಥಾಟ್ಗಳು ರೈಸ್ ಆಗುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಆಲೋಚನೆಗಳು ರೈಸ್ ಆಗುವಾಗ ಅದನ್ನು ನಾವು ಕೆಡವಿ ಹಾಕಬೇಕು. ದೇವರ ವಾಕ್ಯಕ್ಕೆ ವಿಧೇಯ ಆಗುವ ನಮ್ಮ ಮನೋಸ್ಥಿತಿಯಿಂದ ನೋಡಿ. 2 ಕೊರಿಂಥ 10ನೇ ಅಧ್ಯಾಯದ 3-6ನೇ ವಚನ ಹೊತ್ತು, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡುವ ಹಾಕುವಂಥದ್ದಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತೆಗೆ ಶಿಕ್ಷೆ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ. ಬೇಸಿಕಲಿ ಈ ವಾಕ್ಯದ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಒಳಗೆ ಏಳುವಂಥ ಪ್ರತಿಯೊಂದು ಆಲೋಚನೆ, ದೇವರ ವಾಕ್ಯಕ್ಕೆ, ದೇವರ ಉದ್ದೇಶಕ್ಕೆ ಏರುವಂಥ ಎಲ್ಲ ಆಲೋಚನೆಗಳನ್ನು ನಾವು ದೇವರ ವಾಕ್ಯದ ಮೂಲಕ ಕೆಡವಿ ಹಾಕಬೇಕು. ದೇವರ ವಾಕ್ಯ ಒಂದು ಆಯುಧವಾಗಿದೆ. ಆ ಎಲ್ಲ ಕೋಟ ಕೊತ್ತಲಗಳನ್ನು ನಾವು ದೇವರ ವಾಕ್ಯದಿಂದ ಕೆಡವಿ ಹಾಕಬೇಕು. ದೇವರ ಆಲೋಚನೆಗೆ ನಮ್ಮ ಎಲ್ಲ ಆಲೋಚನೆಗಳು ಬಾಗುವಂತೆ ಮಾಡಬೇಕು. ಹಲ್ಲೆಲೂಯಾ. ಅವರ್ ಮೈಂಡ್ ಶುಡ್ ಗೆಟ್ ಅಲೈನ್ಡ್ ವಿತ್ ದ ಮೈಂಡ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಆಲೋಚನೆಯೊಂದಿಗೆ ನಮ್ಮ ಆಲೋಚನೆಗಳು ಒಂದಾಗಬೇಕು. ಹಲ್ಲೆಲೂಯಾ. ಇಲ್ಲದಿದ್ದರೆ ನಾವು ಶೋಧನೆಗೆ ಒಳಗಾಗಿ ಪಾಪಕ್ಕೆ ಬೀಳುವ ಸಂಗತಿ ನಡೆಯಬಹುದು. ಇಲ್ಲಿ ನಾವು ನೋಡಿದ್ದೇವೆ 3 ಶೋಧನೆಗಳು, 3 ಟೆಂಪ್ಟೇಷನ್ಸ್ ಆಫ್ ಲೈಫ್. ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ದಬ್ಬ. ಈ ಎಲ್ಲ ವಿಷಯಗಳನ್ನು ನಾವು ಜಯಿಸುವಂಥದ್ದು
ದೇವರ ವಾಕ್ಯದ ಮೂಲಕ, ಪವಿತ್ರ ಆತ್ಮನ ತಾನೇ ಕೊಡುವ ದೇವರ ವಾಕ್ಯ ಮತ್ತು ನಮ್ಮ ಮನೋಭಾವನೆ, ದೇವರ ಭಯ, ದೇವರಿಗಾಗಿ ಜೀವಿಸಬೇಕು, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಾವು ಬದುಕಬೇಕೆಂಬ ಆಲೋಚನೆ ನಮ್ಮನ್ನು ಈ ಎಲ್ಲ ಶೋಧನೆಗಳನ್ನು ತಪ್ಪಿಸಿ ಕಾಪಾಡ್ತದೆ. ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರ. ಅದ್ಭುತ ಮಹತ್ಕಾರ್ಯ ಮಾಡುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳಿಗೆ ಬಿತ್ತಲ್ಪಟ್ಟಿದೆ ಅಪ್ಪ ಸ್ವಾಮಿ. ನಿಮ್ಮ ಮಕ್ಕಳ ಹೃದಯದಲ್ಲಿ ಆಳವಾಗಿ ಅದು ಬೇರಲ್ಲಿ 100ರಷ್ಟು ಫಲ ಕೊಡಲಿ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ, ನಿಮ್ಮ ಬೆಳಕು ಸ್ವಾಮಿ ಅವರ ಮೂಲಕ ಪ್ರಜ್ವಲಿಸಲಿ ಸ್ವಾಮಿ. ಅಪ್ಪ, ಮಕ್ಕಳನ್ನು ಆಶೀರ್ವದಿಸಿ ಅಪ್ಪ ಸ್ವಾಮಿ, ಅವರ ಹೃದಯದಲ್ಲಿರುವ ಪ್ರಾರ್ಥನೆ ವಿಜ್ಞಾಪನೆಗಳ ಬಲ್ಲ ದೇವರು ನೀವಾಗಿದ್ದೀರಿ. ನಿಮ್ಮ ಚಿತ್ರದಲ್ಲಿ ಉತ್ತರಿಸಿ ನಿಮ್ಮ ನಾಮವನ್ನು ಮಹಿಪಡಿಸಿಕೊಳ್ಳುದೇವ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಯಾವಾಗಲೂ ಕೇಳ್ತೀರಿ, ಈಗಲೂ ಕೇಳಿ ಉತ್ತರಿಸಿದಕ್ಕಾಗಿ ಸ್ತೋತ್ರ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರುವುದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಸಂದೇಶದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.